ಯವ್ವ ಏನು ಜೀವನನ ಯವ್ವ ಇದು ಮದ್ವೆ ಆದಮೇಲೆ ಸಾಕಾಗ್ಬಿಟ್ಟೈತೆ ನೋಡಿ. ದಿನಾ ಬೆಳಿಗ್ಗೆ ಆದ್ನಂದ್ರೆ ಸಾಕು, ಏನು ನಾಷ್ಟ ಮಾಡಲಿ, ಏನು ಅಡುಗೆ ಮಾಡಲಿ, ಮತ್ತೇನು ರಾತ್ರಿ ಅಡುಗೆ ಮಾಡಲಿ, ಇದೇ ಆಗ್ಬಿಟ್ಟಿರ್ತೈತೆ. ಅಡುಗೆ ಏನೋ ಬಿಡಿ, ಏನೋ ಒಂದು ಒಪ್ಪತ್ತು ಮಾಡಿಟ್ಟೇವಿ, ಯಾಕರ ಮುಂಜಾನೆ ಆಗ್ತೈತೆ ಅನ್ಸ್ಬಿಡ್ತೈತೆ ನೋಡಿ. ದಿನ ಏನು ನಾಷ್ಟ ಮಾಡೋದು. ಒಂದು ಕೆಲಸ ಮಾಡ್ತೀನಿ, ನಿನ್ನೆ ಒಂದಿಟ್ಟು ಹೆಂಗಿದ್ರು ಮೊಸರು ಜಾಸ್ತಿನೇ ಎಪ್ಪ ಹಾಕಿಟ್ಟಿದ್ನಿ. ಈಗ ಅದನ್ನು ಒಂದಿಟ್ಟು ಮೊಸರನ್ನ ಮಾಡಿಬಿಡ್ತೇನೆ ತಡಿ. ನಿನ್ನೆ ಕಲಿಸಿದ ಅನ್ನನೂ ಐತಿ, ಮೊಸರನ್ನ ಮಾಡಿಬಿಡ್ತೇನೆ ತಡಿ. ಏನು ಮಾಡಾತ್ತೀಯೇ ಬಿಡಾಡಿ ಸುಸಿ? ಪಟ ಪಟ ನನಗೆ ನಾಷ್ಟ ಮಾಡಿ ಹಾಕ್ತೀಯೇ, ನಿಂಗೆ ಉಪವಾಸ ಸಾಯಿಸ್ತೀಯ? ಅತ್ತೆ ಅದಕ್ಕಿಲ್ಲಿ ಒಂದು ಮುಂಜಾನಿಂದ ನಾಷ್ಟ ಮಾಡಿಲ್ಲ, ಏನಿಲ್ಲ. ಅದ ಒಂದು ಕಪ್ ಚಹಾ, ಅದು ಕತ್ತಿ ಹುಚ್ಚಾದಂಗೆ ಆಗಿತ್ತು, ಅದನ್ನ ತಂದು ಬಡ್ದಿದ್ದಿ. ನಾಷ್ಟ ಗಿಷ್ಟ ಮಾಡಿಯೇ? ಏನು ಮಾಡಿಲ್ಲ, ಇನ್ನೂ ಮಾಡೋದ್ರಾಗ ಅದು ನೀನು ನಾಷ್ಟ ಗಿಷ್ಟ ಮಾಡಿ ಹಾಕ್ತೀಯೇ ಇಲ್ಲ ನನಗೆ? ಏನು ಮಾಡಾಕತ್ತಿ ನಾಷ್ಟ? ಬಂತಯ್ಯವ ಇದು ಮುದೋಡಿ ಒದರ್ಕೊಂತನ ಬರ್ತೈತಿ ವಟ 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 ಅನ್ಕೊಂತ. ಎಷ್ಟು ತಿಂದರೂ ಸಮಾಧಾನ ಇಲ್ಲ, ಎಷ್ಟು ಮಾಡಿ ಹಾಕಿದ್ರು ಸಮಾಧಾನ ಇಲ್ಲ ಇದಕ್ಕರ. ಇಲ್ರಿ ಅತ್ತಿ, ಈಗ ಮಾಡ್ತೇನೆ ನೋಡ್ರಿ. ನಿನ್ನೆ ಸ್ವಲ್ಪ ಮೊಸರು ಜಾಸ್ತಿನೇ ಎಪ್ಪಾಕ್ಬಿಟ್ಟಿದ್ನಲ್ರಿ, ಅದು ಮೊಸರು ಇತ್ತು. ಅದ ಮೊಸರು ಏನು ಮಾಡಿಬಿಡ್ತೀನಿ, ನಿನ್ನಿದು ಅನ್ನನೂ ಐತಿ, ಅದ ಚಲೋ ನನಗೆ ಜಾಸ್ತಿ ಮೊಸರು ಹಾಕಿ ಮಸ್ತಂಗೆ ಉಳ್ಳಾಗಡ್ಡಿ ಅದೆಲ್ಲ ಹಾಕಿ ಮೊಸರನ್ನ ಮಾಡಿಕೊಟ್ಬಿಡ್ತೀನಿ ರೀ ಅತ್ತಿ. ಮಸ್ತ್ ಆಗ್ತೈತಿ, ಅದನ್ನ ತಿಂದ್ಬಿಡಂತ್ರಿ. ಬರೀ ಇದನ್ನ ಮಾಡ ನೋಡ. ನಾ ಒಂದು ಟೈಮ್ನಾಗ ಹೆಂಗಿದ್ನಿ, ನೀ ಬಂದು ನಿನ್ನ ಕೈಯಾಗಿಂದ ಎದಕ್ಕೂ ಬಾಡದ ಅಡಿಗೆ ತಿಂದು 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 ನೋಡು ಹೆಂಗೆ ತೆಳ್ಳಗಾಗಿ ಸ್ವಾರಿಕಾಯಿ ಆಗ್ಬಿಟ್ಟೇನಿ. ಸ್ವಲ್ಪ ನಂಗೆ ಏನಾರ ಮಾಡಕ್ಕೆ ಬರಂಗಿಲ್ಲ ನಿನಗೆ? ಬರೀ ಅದೇ ಒಂದು ಮೊಸರನ್ನ, ಅದೇ ಒಂದು ಅನ್ನ ಸಾರು ರೊಟ್ಟಿ ಪಲ್ಯ, ಬರೀ ಇದನ್ನ ಮಾಡಿರ್ತೀಯಲ್ಲ ನಿನ್ನ ಮಗಕ್ಕೆ. ಚೆನ್ನಾಗಿ ಚಲೋ ನಂಗೆ ಏನಾರ ಬಜ್ಜಿ ಗಿಜ್ಜಿ ಇಂಥವು ಏನಾರ ಮಾಡು ನೋಡೋಣ. ಇಲ್ರಿ ಅತ್ತಿ, ಬಜ್ಜಿ ಮಾಡ್ತಿದ್ನಿ, ಕಡ್ಲಿ ಹಿಟ್ಟದು ಖಾಲಿ ಆಗೈತಿ. ಈಗ ಇದು ಮೊಸರನ್ನ ಮಾಡ್ಕೊಡ್ತೀನಿ ತಿನ್ರಿ. ಸಂಜೆ ಮುಂದೆ ಚಲೋ ನಂಗೆ ನಿಮ್ಮ ಚುಮ್ಮರಿ ಮಿರ್ಚಿ ಚಹಾ ಮಾಡಿಕೊಡ್ತೀನಂತೆ. ಮಾಡಿ ಏನು ಮಾಡಿ ಹಾಕ್ತೀಯ ಮಾಡು, ಒಟ್ಟು ನಿನಗೆ ತಿಳಿದಿದ್ದ ನೀ ಮಾಡ್ತಿ, ನಾ ಹೇಳಿದ್ದೆ ನೀ ಎಲ್ಲಿ ಮಾಡಿ ಹಾಕ್ತಿ ನಮಗೆ. ಮಾಡಿ ಇನ್ನಷ್ಟು ದಿನಕ್ಕೆ ನನಗೆ ಎಲ್ಲ ಮಂದಿ ಕಣ್ಣಿಗೆ ಕಂಡ್ರಬಾರ್ದು. ನಾನು ಉಫ್ ಅಂತ ಉಬಿದ್ರೆ ಆರೋಗಿರ್ಬೇಕು, ಹಂಗತಿ ಮಾಡಿರ್ತೀಯ ನನಗೆ. ಮಾಡಿ ಏನು ಮಾಡ್ತೀಯ ಮಾಡಿ, ಒಟ್ಟು ತಂದು ಬಡಿ ಟೈಮಿಗೆ. ಈ ಮುದೋಡಿ ಎಷ್ಟರ ಉರಿತಿದ್ದಾಳೆ ನೋಡು. ಅಲ್ಲ ಎಷ್ಟು ಚಲೋ ಅಡುಗೆ ಮಾಡಿ ಹಾಕ್ತೀನಿ, ತಿಂತಾಳ ಗಡತ್ತಂಗೆ ತಿಂತಾಳ, ದೇವ್ ತಿನ್ನಂಗೆ. ಮತ್ತು ಸಾರಿಕಾಯಿ ಆಗ್ಯಾಳಂತ. ನೋಡಿದ್ನಂದ್ರೆ ಈಕಿನ್ನ ಏನು ಮಾಡ್ಬೇಕ ಅನಿಸ್ತೈತೆ ನೋಡು. ಹಂಗೆ ದೊಡ್ಡದೊಂದು ಇದು ಗೋಡೌನ್ ಅಂತ ಅದೊಂದು ಹೊಟ್ಟೆ ಇಟ್ಕೊಂಡು ಸಾರಿಕಾಯಿ ಅಂತ ಉಫ್ ಅಂತ ಉಬ್ಬಿದ್ರೆ ಹಾರೋಗ್ತಾಳ ಅಂತಿಕ್ಕಿ. ಬಂದಿಲ್ಲ ಅನ್ನಿಲ್ಲಿ ಹಾರೋಗ್ತಾಳ, ನಮಗನ್ನ ಹಾರಿಸಿ ಕಳಿಸ್ತಾಳ, ಯಾರಿಗೆ ಗೊತ್ತು. ಎಷ್ಟು ಮಾಡಿ ಹಾಕಿದ್ರು ಅಂತ. ಮೊಸರನ್ನ ಒಂದು ತೊಗೊಂಡೋಗಿ ಬಡಿತೀನಿ ಈಕಿಗೆ. ಮೊಸರನ್ನ ಅಂತೂ ರೆಡಿ ಆಯಿತು, ಗಮ್ಮನ ಆಗ್ತೈತಿ, ಮಸ್ತಾಗೈತಿ. ಪ್ಲೇಟಿಗೆ ಹಾಕಿ ಮೊದಲು ತೊಗೊಂಡೋಗಿ ಬಡಿತೀನಿ ಮುದೋಡಿಗೆ. ತಿಂದ ತೇಗ್ಲಿ. ವಾ ಗಮ್ಮನ ಅಂತೈತಿ. ಈ ಮುದೋಡಿದಂದು ಯಾವಾಗ ಮುಗಿತೈತೇನ, ಈಗ ತಿನ್ನೋ ಮಟ ನನಗೆ ತಿನ್ನಿಸ್ಕೊಡಂಗಿಲ್ಲ. ಮೊದ್ಲಿಗೆ ಇದೆಲ್ಲ ಮುಗಿಸಿ ಆಮೇಲೆ ನಾ ಬಂದು ಮಸ್ತ್ ನನಗೆ ಕುಂತು ತಿಂತೇನವ. ತಗೋರಿ ಅತ್ತಿ, ಮೊಸರನ್ನ ಮಸ್ತಾಗೈತೆ ನೋಡ್ರಿ ಅತ್ತಿ. ನಾಷ್ಟ ಮಾಡಿರಿ, ನೀವು ನಾಷ್ಟ ಮಾಡಿರಿ. ನಾಷ್ಟ ಮಟ್ಟ ಚಲೋ ನಂಗೆ ಚಹಾ ಮಾಡ್ಕೊಂಡು ಬಂದು ಕೊಡ್ತೀನಂತ ನನಗೆ ಬಿಸಿ ಬಿಸಿ ಇದೆ. ತಾಯಿಲಿ ನೋಡಕ್ಕೇನೋ ಚಂದ ಕಾಣಕತ್ತೈತಿ, ತಿಂದು ನೋಡ್ತೀನಿ ತಡಿ ಎಷ್ಟು ಚಲೋ ಮಾಡಿ ಅಂತ ಗೊತ್ತಾಗ್ತೈತಿ ಇಲ್ಲೇ. ಅಡ್ಡಿ ಇಲ್ಲ, ಏನು ಮಾಡ್ಬೇಕು ತಗೋ. ಈಗ ಮತ್ತೆ ಮಾಡ್ಕೊಂಬಂದಿಯಲ್ಲ, ಸುಮ್ ತಿಂದ್ರಾತ್. ಹೋಗು ನನ್ನ ಮುಂದೆ ನಿಂದ್ರಬೇಡ. ಏನು ಮನಸ್ಸಿಲ್ಲಂದ್ರೂ ತಿನ್ಬೇಕು, ಮತ್ತೆ ಇಲ್ಲಾಂದ್ರೆ ಉಪವಾಸ ಇರೋಕ್ಕಾಗಲ್ಲವ ನಮ್ಮ ಕೈಲೇ. ಹೋಗು ಚಹಾ ಮಾಡ್ಕೊಂಬ ಹೋಗು. ಮುದ್ಮೂಳಿ ಎಷ್ಟು ಮಾಡಿ ಹಾಕಿದ್ರಾರ ಏನಾಯ್ತು ನಿನಗೆ? ಅಷ್ಟು ಚಲೋ ತೆಗೈತಿ. ನಾನು ತಿಂದು ನೋಡೀನಿ ಅಲ್ಲಿ ಒಳಗೆ. ಅಷ್ಟು ಚಲೋ ಆದರೂ ಮತ್ತೆ ಒಳಗೆ ಒಂದು ಸಂಕಟನ ಅಲ್ಲ ನಿನಗೆ, ಹೆಂಗೆ ಚಲೋ ಆಗೈತೆ ಅಂತ ಹೇಳಿ ಅಂತ ತಿಂದು ಬೀಳು. ಅಕ್ಕಿ ಮುಂದೇನೋ ಚಲೋ ಆಗಿಲ್ಲ ಅಂತಂದೆ. ಮಸ್ತ್ ಮಾಡಾಳ. ಮಸ್ತ್ ಅಂದ್ರೆ ಮಸ್ತ್ ಮಾಡಾಳ. ಆಕಿ ಮುಂದೆ ಅದಕ್ಕೆ ಚಲೋ ಆಗಿಲ್ಲ ಅಂತ ಹೇಳಿದ್ರಿ ಅಂತ ಯೋಚನೆ ಮಾಡ ಅಂತೀರನ? ಐತ್ರಿ, ಅದಕ್ಕೂ ಒಂದು ಕಾರಣ ಐತಿ. ಈ ಸೊಸ್ತಾರಿಗೆ ಏನು ಮಾಡಾಕಿದ್ರು ನಾವು ಚಲೋ ಅಂದ್ಬಿಟ್ರೆ ಬಾ ತಲೆ ಮೇಲೆ ಹತ್ಕೊಂಡಿರ್ತಾರ್ರಿ ಅವ್ರೆ. ಅದಕ್ಕೆ ಅವ್ರು ಎಷ್ಟು ಮಾಡಿದ್ರು ಅವ್ರಿಗೊಂದು ಹೆಸರು ಇಟ್ಕೊತಾನೆ ಇರ್ಬೇಕು, ಎಟ್ಕೊತಾನೆ ಇರ್ಬೇಕು, ಅಂದ್ರೆ ದಾರಿಗೆ ಬರ್ತಾರ ಅವ್ರು.
ತಗೋರಿ ಹತ್ತೀರಿ ಚಾನು ರೆಡಿ ಐತೆ ನೋಡ್ರಿ. ಈಗ ಮಾಡ್ಕೊಂಬಂದು ಚಹಾ ಹೋಗಿ ನೀವು ಒಂದು ಸ್ವಲ್ಪ ಚಹಾ ಕುಡಿದು ಆರಾಮ ಸ್ವಲ್ಪ ಮಕ್ಕೊಂದೇ ಇಡ್ರಿ. ನಾನು ಮತ್ತೆ ನಾನು ಒಂದು ಸ್ವಲ್ಪ ನಾಷ್ಟ ಮಾಡಿ ಮಿಕ್ಕಿದ್ದೆಲ್ಲ ಕೆಲಸ ಮಾಡ್ಕೊತೇನೆ. ತಾಯಿಲಿ ಹೋಗು ಚಹಾ ಕುಡಿತೇನೆ ನಾನು ಅದಕ್ಕೆ ಮಕ್ಕೊಂದೆ ಇಡೇ ಹೋಗಿ ಬರ್ತೀನಿ. ಈಗ ಒಂದು ರೌಂಡ್ ನನ್ನ ಗೆಳತಿಯರ ಕಡೆಗೆಲ್ಲ ಹೋಗಿ ಅಡ್ಡಾಡ್ಕೊಂತ ಬರ್ತೀನಿ. ನೀ ನಾಷ್ಟ ಮಾಡು, ಮತ್ತು ನೀ ತಿನ್ನಲಿಲ್ಲ ಅಂದ್ರೆ ಮತ್ತೆ ಇನ್ಯಾರು ತಿನ್ಬೇಕು ನೋಡು. ಖಾಲಿ ಮಾಡಬೇಡ, ಎಲ್ಲ ತೆಗೆದಿಡು. ಒಂದಿಟ್ಟು ಉಳಿತಂದ್ರೆ ತಿಂತೀನಿ ಅದನ್ನ. ಬಂದು ಅಡುಗೆ ಅದು ಎಲ್ಲ ಮಾಡ್ಕೊ. ಸ್ವಲ್ಪ ಒಂದು ರೌಂಡ್ ಹಂಗೆ ಅಡ್ಡಾಡ್ಕೊಂಡು ಬರ್ತೇನಂತ. ಇನ್ನೇನೈತೆ ಮತ್ತೆ ಕಂಠ ಪೂರ್ತಿ ತಿನ್ನೋದು ಕುಡಿಯೋದು, ಒಂದು ಮನೆ ಕೆಲಸ ಬೇಡ, ಬಗ್ಸಿ ಬೇಡ, ಪಡಾಳಿ ಹರಿಸ್ಕೊಂತ ಅಡ್ಡಾಡ್ಕೊಂತ ಆ ಮನಿ ಅಂತ ಹೋಗ್ಬಿಡೋದು. ಮತ್ತು ನಾವೊಂದು ಈಟ್ ಎಲ್ಲರೂ ಹೋದ್ರೆ ಬೊಂಬಡ ಹೊಡ್ಕೊಳ್ಳೋದು. ಹಂಗೆ ಮನ್ಯಾಗ ನಿಂದ್ರಂಗಿಲ್ಲ, ಮನ್ಯಾಗ ಮಾಡಂಗಿಲ್ಲ, ಅತ್ತಿಗೆ ನೋಡಂಗಿಲ್ಲ ಅನ್ಕೊಂತ ಎಲ್ಲಾರ ಹೋಗ್ರಿ ಏನಾರ ಮಾಡ್ಕೊರಿ. ನಾನಂತೂ ತಿಂದು ಒಂದಿಟ್ಟು ಮಕ್ಕೊಂದಿದ್ದೇನೆ ನೋಡ್ರಿ. ಇವತ್ತಿನ ವಿಡಿಯೋ ಅಷ್ಟೇ ಸಿಂಪಲ್ಲಾಗಿ ಅತ್ತಿ ಸೊಸಿದ ತೋರಿಸಿನಿ ಮನೆಯೊಳಗೆ ಹೆಂಗಿರ್ತೈತಿ ಅತ್ತಿ ಸೊಸಿದಂತೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಆ್ಯಂಡ್ ಮತ್ತು ಯಾವ ಥರ ಎಲ್ಲ ವಿಡಿಯೋ ಬೇಕಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಹೊಸ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ, ನೋಡ್ತೇನೆ ರೀ. ಆದರೆ ದಿನಕ್ಕೆ 2 ವಿಡಿಯೋ ಹಾಕ್ತೀನಿ. ಆದರೆ ನೀವು ಜಾಸ್ತಿ ಸಪೋರ್ಟ್ ಮಾಡ್ಬೇಕು. ದಿನಕ್ಕೆ 2 ವಿಡಿಯೋ ಅಂತೂ ನಾನು ಖಂಡಿತ ಹಾಕ್ತೀನಿ ರೀ.